ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ದಿನ ನಾನು ನಿಮ್ಮನ್ನ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾನೇ ಪವಾಡ ಕ್ಷೇತ್ರ ಅಂತ ಹೇಳ್ಬೋದು. ಈ ದೇವಸ್ಥಾನನ ಹೇಗಿದೆ, ಹೇಗೆ ತಲುಪ್ಬೋದು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಕುಣಗಲಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ತುಂಬಾನೇ ಫೇಮಸ್ ಆದಂತಹ ದೇವಸ್ಥಾನ ಎಲ್ಲ ಹೇಗಿದೆ, ಹಾಗೆ ಆ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು ಎಲ್ಲದೂ ಕೂಡ ತಿಳ್ಕೊಳ್ಳೋಣ. ಬನ್ನಿ, ಹಾಗಿದ್ರೆ ವ್ಲಾಗನ್ನು ಶುರು ಮಾಡೋಣ. ಈ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಇರುವಂಥದ್ದು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೆಬ್ಬೂರು ಹೋಬಳಿಯ ಬಯರೇಹಳ್ಳಿಯಲ್ಲಿ. ಇನ್ನು ಬೆಂಗಳೂರಿಂದ ಈ ದೇವಸ್ಥಾನ 92 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿಯಲ್ಲಿ ತುಮಕೂರಿಂದ ಈ ದೇವಸ್ಥಾನ 31 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಕುಣಗಲಿಂದ ಕೇವಲ 14ರಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಬೆಂಗಳೂರಿಂದ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಮೊದಲು ಕುಣಗಲ್ಗೆ ಬಂದು ಕುಣಗಲ್ಲಿಂದ ನೀವು ಆಟೋಲ್ಲಿ ಅಥವಾ ಬಸ್ಸಲ್ಲೇ ಈ ದೇವಸ್ಥಾನವನ್ನು ತಲುಪ್ಬೋದು. ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಕುಣಗಲ್ಗೆ ಬರೋವಂಥ ಗೌರ್ಮೆಂಟ್ ಬಸ್ಗಳು ಸಾಕಷ್ಟು ಇರುತ್ತೆ. ಆ ಬಸ್ಗಳಲ್ಲಿ ನೀವು ಕುಣಗಲ್ಲನ್ನು ತಲುಪಿ ಕುಣಗಲ್ಲಿಂದ ಈ ದೇವಸ್ಥಾನಕ್ಕೆ ಆಟೋ ಮುಖಾಂತರ ತಲುಪೋದಾಗಿದೆ. ಇನ್ನು ಕುಣಗಲ್ಲಿಂದ ಹೆಬ್ಬೂರ್ಗೆ ಹೋಗುವಂಥ ದಾರಿಯಲ್ಲಿ ಲೆಫ್ಟ್ ಸೈಡಲ್ಲೇ ನಿಮಗೆ ಚಿಕ್ಕಣ್ಣ ಸ್ವಾಮಿ ಸನ್ನಿಧಿ ಅಂತ ಒಂದು ಆರ್ಚ್ ಕಾಣಿಸುತ್ತೆ. ಅಲ್ಲಿ ನೀವು ಲೆಫ್ಟ್ ತಗೋಬೇಕು. ಅನಂತರ ಇಲ್ಲಿಂದ ಒಂದು 2 ಅಥವಾ 3 ಕಿಲೋಮೀಟರ್ ದೂರಕ್ಕೆ ಹೋದರೆ ನಿಮಗೆ ದೇವಸ್ಥಾನದ ಹತ್ತಿರಕ್ಕೆ ನೀವು ತಲುಪ್ತೀರಾ. ಇನ್ನು ಪವಾಡ ಪುರುಷರಾದಂತಹ ಚಿಕ್ಕಣ್ಣ ಸ್ವಾಮಿಯವರನ್ನು ಶ್ರೀಕೃಷ್ಣನ ಪರಮಾವತಾರ ಅಂತ ನಂಬಿ ಪೂಜಿಸಲಾಗ್ತಾ ಇದೆ. ಹಾಗಾಗಿನೇ ಸಾಕಷ್ಟು ಜನ ಚಿಕ್ಕಣ್ಣ ಸ್ವಾಮಿ ಅಂತ ಅಂದಾಕ್ಷಣ ಆ ದೇವಸ್ಥಾನ ಶ್ರೀಕೃಷ್ಣನ ದೇವಸ್ಥಾನ ಅಂತ ಅಂದ್ಕೊಳ್ತಾರೆ. ಆದರೆ ಇದು ಶ್ರೀಕೃಷ್ಣನ ದೇವಸ್ಥಾನ ಅಲ್ಲ, ಪವಾಡ ಪುರುಷ ಚಿಕ್ಕಣ್ಣ ಸ್ವಾಮಿಯವರ ಒಂದು ಸನ್ನಿಧಿ. ಅದು ಹೇಗೆ ಅನ್ನೋದು ನಿಮಗೆ ಇತಿಹಾಸ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಇನ್ನು ಈ ದೇವಸ್ಥಾನಕ್ಕೆ 500 ವರ್ಷಗಳ ಇತಿಹಾಸ ಇದೆ. 500 ವರ್ಷಗಳ ಹಿಂದೆಯಿಂದನೂ ಕೂಡ ಈ ದೇವಸ್ಥಾನ ಇದ್ರೂ ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆ. ಆದರೆ ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಆಡಂಬರ ಇಲ್ಲ. ಜೊತೆಗೆ ದೊಡ್ಡದಾಗಿರುವಂತಹ ಗೋಪುರ ಆಗಲಿ ವಿಗ್ರಹಗಳನ್ನಾಗಲಿ ನೀವು ನೋಡೋದಕ್ಕೆ ಸಿಗೋದಿಲ್ಲ. ತುಂಬ ತುಂಬಾ ಸಿಂಪಲ್ ಆಗಿದೆ ದೇವಸ್ಥಾನ. ನೋಡಿದ ತಕ್ಷಣ ನಿಮಗೆ ಇದು ದೇವಸ್ಥಾನ ಅಂತಲೇ ಅನಿಸೋದಿಲ್ಲ. ಯಾಕಂದರೆ ದೇವರು ಗುಡಿಸಲಿನಲ್ಲಿ ಇರೋವಂಥದ್ದು. ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇಲ್ಲಿ ದೇವಸ್ಥಾನವನ್ನು ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಇಲ್ಲಿ ದೇವರು ಅಪ್ಪಣೆಯನ್ನು ಕೊಟ್ಟಿಲ್ಲ ಗೋಪುರವನ್ನು ಕಟ್ಟೋದಕ್ಕೆ ಅಥವಾ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ ಹೇಳ್ತಾರೆ. ನಾವು ಈ ಸಲ ಈ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಕತ್ಲಾಗ್ತಾ ಬಂದಿತ್ತು. ಹಾಗಾಗಿ ತುಂಬಾ ಜನ ಕಡಿಮೆ ಇದ್ದರು. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋದಾಗ ಸುಮಾರು 2 ಅವರು ನಾವು ಕ್ಯೂ ಅಲ್ಲಿ ವೆಯ್ಟ್ ಮಾಡಿದ್ವಿ. ಅಷ್ಟೊಂದು ಕ್ಯೂ ಇತ್ತು. ಆದರೆ ನಾವು ಇವತ್ತು ಹೋದಾಗ ತುಂಬಾ ಜನ ಕಡಿಮೆ ಇದ್ದರು. ಅಲ್ಲಿ ಪುರೋಹಿತರನ್ನ ಕೇಳಿದಾಗ ಬುಧವಾರ ಗುರುವಾರ ದಿವಸ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಇನ್ನು ಮಾಮೂಲಿ ದಿನದಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅದರಲ್ಲೂ ಭಾನುವಾರದ ದಿವಸ ಅಂತೂ ತುಂಬಾ ರಶ್ ಇರುತ್ತೆ ದೇವಸ್ಥಾನ ಅಂತ ಹೇಳಿದರು. ಇವಾಗ ನೀವು ನೋಡ್ತಾ ಇರೋವಂಥದ್ದೇ ಪವಾಡ ಪುರುಷರಾದಂತಹ ಚಿಕ್ಕಣ್ಣ ಸ್ವಾಮಿಯವರ ಸನ್ನಿಧಿ. ಗುಡಿಸ್ಲಿಗೆ ಏನೂ ಆಗಬಾರ್ದು ಅಂತ ಮೇಲ್ಗಡೆ ಸ್ವಲ್ಪ ಹೆಂಚನ್ನು ಹಾಕಿದ್ದಾರೆ ಬಿಟ್ಟರೆ ಅದ್ರ ಕೆಳಗಡೆ ಬಾಳೆಪಟ್ಟಿಯಲ್ಲಿ ಮಾಡಿರೋವಂಥ ಗುಡಿಸಲಿನ ಒಳಗಡೆನೆ ದೇವರಿರೋವಂಥದ್ದು. ನಾನಿಲ್ಲಿ ಒಳಗಡೆ ನಿಮಗೆ ದೇವರ ದರ್ಶನವನ್ನು ಮಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅಲ್ಲಿ ಫೋಟೋ ವಿಡಿಯೋ ಏನೂ ತೆಗೆಯೋ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದ್ರು. ಹಾಗಾಗಿ ದೇವ್ರ ಫೋಟೋನ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಇನ್ನು ಇವಾಗ ಈ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಣ. ಮೂಲತಃ ಚಿಕ್ಕಣ್ಣ ಸ್ವಾಮಿ ಅವರು ಪಶುಪಾಲಕರಾಗಿರ್ತಾರೆ. ಚಿಕ್ಕಣ್ಣ ಸ್ವಾಮಿಯವರ ಮೂಲ ಯಾವುದು ಅಂತ ಕೇಳೋದಾದರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಅನ್ನೋ ಒಂದು ಊರಿನಲ್ಲಿ ಇವರು ನೆಲೆಸಿರ್ತಾರೆ. ಹೀಗೆ ಒಂದಿನ ಕಳ್ಳಂಬೆಳ್ಳ ಕೆರೆ ಹತ್ರ ಗದ್ದೆ ಬಯಲಿನಲ್ಲಿ ದನಗಳನ್ನ ಮೇಯಿಸ್ತಾ ಇರುವಾಗ ಚಿಕ್ಕಣ್ಣ ಸ್ವಾಮಿ ಅವ್ರಿಗೂ ಮತ್ತು ಮುಸ್ಲಿಂ ಸಮುದಾಯದವರ ನಡುವೆ ಒಂದು ಘೋರ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಹಸುಗಳನ್ನು ಅಂದರೆ ಪಶುಗಳನ್ನು ಉಳಿಸೋದಕ್ಕೋಸ್ಕರ ಹೋರಾಡಿ ವೀರ ಮರಣವನ್ನು ಹೊಂದುತ್ತಾರೆ ಚಿಕ್ಕಣ್ಣ ಸ್ವಾಮಿಯವರು. ಈ ಯುದ್ಧ ಆದ ನಂತರ ಚಿಕ್ಕಣ್ಣ ಸ್ವಾಮಿಯವರ ಸಂಬಂಧಿಗಳೆಲ್ಲ ಕೂಡ ಕಳ್ಳಂಬೆಳ್ಳ ಗ್ರಾಮವನ್ನು ಬಿಟ್ಟು ತುಮಕೂರಿನ ಹೆಬ್ಬೂರು ಹೋಬಳಿಯಲ್ಲಿರುವಂಥ ಒಂದು ಬಯಲು ಪ್ರದೇಶದಲ್ಲಿ ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲೇ ನೆಲೆಸ್ತಾರೆ. ಇನ್ನು ಆ ರೀತಿ ನೆಲೆಗೊಂಡಿದ್ದ ನಂತರ ಅವರು ತಮ್ಮ ಗುಡಿಸಲಿನಲ್ಲಿನೇ ವೀರ ಮರಣವನ್ನು ಹೊಂದಿದಂಥ ಚಿಕ್ಕಣ್ಣ ಸ್ವಾಮಿಯವ್ರನ್ನ ಪ್ರತಿನಿತ್ಯನೂ ಕೂಡ ಪೂಜೆ ಮಾಡ್ತಾ ಬರ್ತಾರೆ. ಹಾಗಾಗಿನೇ ಆ ಒಂದು ಗ್ರಾಮಕ್ಕೆ ಚಿಕ್ಕಣ್ಣ ಸ್ವಾಮಿ ಹಟ್ಟಿ ಅಂತ ಹೆಸರು ಬರುತ್ತೆ. ಹಾಗೂ ಚಿಕ್ಕಣ್ಣ ಸ್ವಾಮಿ ಅವರ ಸಂಬಂಧಿಕರೇನೆ ಇವತ್ತಿಗೂ ಕೂಡ ದೇವರ ಪೂಜೆಯನ್ನು ಈ ಜಾಗದಲ್ಲಿ ನೆರವೇರಿಸ್ಕೊಳ್ತಾ ಬರ್ತಾ ಇದ್ದಾರೆ. ಸುಮಾರು 500 ವರ್ಷಗಳಾಗಿದೆ ಈ ದೇವಸ್ಥಾನ ಇಲ್ಲಿ ಗುಡಿಸಲಿನಲ್ಲಿ ಸ್ಥಾಪನೆ ಆಗಿ.
ರಾಜ್ಯದಲ್ಲಿರುವಂತಹ ಎಲ್ಲ ಧರ್ಮದ ಜನರು ಕೂಡ ಇಲ್ಲಿಗೆ ಬರ್ತಾರೆ. ಬರೀ ಹಿಂದೂಗಳು ಮಾತ್ರನೇ ಅಲ್ಲ, ಮುಸ್ಲಿಮರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಈ ದೇವಸ್ಥಾನದಲ್ಲಿ ಯಾವುದೇ ಮತ, ಜಾತಿ, ಧರ್ಮ ಇದ್ಯಾವುದು ಕೂಡ ಇಲ್ಲ. ಇನ್ನು 500 ವರ್ಷದ ಹಿಂದೆ ಅವ್ರ ಸಂಬಂಧಿಕರು ಅವ್ರ ಊರನ್ನು ಬಿಟ್ಟು ಈ ಜಾಗದಲ್ಲಿ ಬಂದು ಒಂದು ಗುಡಿಸಲನ್ನು ಹಾಕೊಂಡ್ರು ಅಂತ ಹೇಳಿದ್ನಲ್ಲ, ಆ ಗುಡಿಸಲು ಬಾಳೆಪಟ್ಟಿಯಿಂದ ಮಾಡಿರುವಂಥದ್ದು. ಇವತ್ತಿಗೂ ಕೂಡ ಅದೇ ಒಂದು ಗುಡಿಸಲಿನಲ್ಲೇ ದೇವರಿರೋವಂಥದ್ದು. ಇಲ್ಲಿನ ವಿಶೇಷ ಅಂದರೆ ದೇವರು ಎಷ್ಟೇ ಪ್ರಖ್ಯಾತಿನ ಹೊಂದಿದ್ರು, ಪ್ರಸಿದ್ಧಿ ಆಗಿದ್ರೂ ಕೂಡ ದೇವಾಲಯ ಮಾತ್ರ ಗುಡಿಸಲಿನಲ್ಲೇ ಇರೋವಂಥದ್ದು. ದೇವರಿಗೆ ಪ್ರತಿನಿತ್ಯ ನೂರಾರು ಭಕ್ತರು ಬರ್ತಾರೆ. ಹಾಗೆ ಹರಕೆಯ ರೂಪದಲ್ಲಿ ಸಾಕಷ್ಟು ಕಾಣಿಕೆಯನ್ನು ಕೂಡ ಇಲ್ಲಿ ಅರ್ಪಿಸ್ತಾರೆ. ಆದರೆ ದೇವಸ್ಥಾನ ಮಾತ್ರ ಅಭಿವೃದ್ಧಿ ಆಗಿಲ್ಲ. ಗುಡಿಸಲನ್ನ ಕಿತ್ತಾಕಿ ನೂತನವಾಗಿ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡ್ರೂ ಕೂಡ ಇಲ್ಲಿ ದೇವರು ಅಪ್ಪಣೆ ಕೊಡ್ತಾ ಇಲ್ಲ ದೇವರಿಗೆ ಗೋಪುರ ಕಟ್ಟೋದಕ್ಕೆ ಅಂತ ಹೇಳ್ತಾರೆ. ಇವಾಗ ಸದ್ಯಕ್ಕೆ ಚಿಕ್ಕಣ್ಣಸ್ವಾಮಿಯವರ 5ನೇ ತಲೆಮಾರಿನವರು ಈ ದೇವಸ್ಥಾನದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಅವರೇ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಇನ್ನು ದೇವಸ್ಥಾನದ ಸಮಯವನ್ನು ನೋಡೋದಾದರೆ ಬೆಳಗ್ಗೆ 10 ಗಂಟೆ 10:30ಗೆ ದೇವಸ್ಥಾನ ಓಪನ್ ಆದರೆ ಸಂಜೆ 7 ಗಂಟೆವರೆಗೂ ಕೂಡ ದೇವಸ್ಥಾನ ತೆರೆದಿರುತ್ತೆ. ಹಾಗೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕೂಡ ಇರುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನಂತಂದರೆ, ನಿಮ್ಗೇನಾದರೂ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಥವಾ ಏನೋ ಒಂದು ಆಗಬೇಕು ಅಂತಂದರೆ ಅದು ಆಗುತ್ತೋ ಇಲ್ವೋ ಅಂತ ಬಂದು ದೇವರ ಹತ್ರ ಪ್ರಶ್ನೆಯನ್ನು ಕೇಳ್ಬೋದು. ಅದು ಕೇವಲ 5, 9, 11 ರೂಪಾಯಿಯನ್ನು ದೇವರಿಗೆ ಹರಕೆಯನ್ನಾಗಿ ಕೊಟ್ಟು ಅನಂತರ ನೀವು ದೇವರಿಗೆ ಪ್ರಶ್ನೆಯನ್ನು ಕೇಳ್ಬೋದು. ನಿಮಗೆ ಆ ಕೆಲಸ ಆಗತ್ತೆ ಅನ್ನೋದಾಗಿದ್ದರೆ ಆಗತ್ತೆ ಅಂತ ದೇವರು ಹೇಳ್ತಾರೆ, ಆಗೋಲ್ಲ ಅಂತ ಅಂದರೆ ಆಗಲ್ಲ ಅಂತ ತಿಳಿಸ್ತಾರೆ. ಇನ್ನು ದೇವಸ್ಥಾನದ ಹಿಂಭಾಗದಲ್ಲಿ 2 ಆಲದ ಮರ ಇದೆ. ಅಲ್ಲಿ ನೀವು ಗೌಳಿ ಶಾಸ್ತ್ರವನ್ನು ಕೂಡ ಕೇಳ್ಬೋದು, ಅಂದರೆ ಹಲ್ಲಿ ಶಾಸ್ತ್ರ. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಅದರ ಮುಂದೆನೇ ಇನ್ನೊಂದು ಚಿಕ್ಕದಾಗಿರುವಂಥ ಆಲದ ಮರ ಇದೆ. ದೊಡ್ಡ ಆಲಮರದ ಮುಂದೆ ನಿಂತ್ಕೊಂಡು ನಿಮಗೆ ಏನು ಕೆಲಸ ಆಗಬೇಕು ಅಂದ್ಕೊಂಡಿರುತ್ತೋ ಅದನ್ನು ಆಗುತ್ತಾ ಇಲ್ವಾ ಅಂತ ದೇವರ ಹತ್ರ ಕೇಳಿದ್ರೆ ಆಗೋ ಹಾಗಿದ್ರೆ ದೊಡ್ಡ ಆಲದ ಮರದಲ್ಲಿ ಹಲ್ಲಿ ಲೊಚ್ಕೊಡುತ್ತೆ. ಆಗೋಲ್ಲ ಅನ್ನೋದಾದರೆ ಚಿಕ್ಕ ಆಲದ ಮರದಲ್ಲಿ ಹಲ್ಲಿ ಲೊಚ್ಕೊಡುತ್ತಂತೆ. ಇನ್ನು ನಿಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ಚಿಕ್ಕಣ್ಣಸ್ವಾಮಿ ದೇವರ ಸನ್ನಿಧಿಗೆ ಬಂದು ದೇವರ ದರ್ಶನ ಮಾಡೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ನಿಮಗೇನಾದರೂ ಸಂತಾನ ಭಾಗ್ಯ ಇಲ್ಲದೆ ಇದ್ದರೆ, ಸುಮಾರು ಜನ ಈ ದೇವಸ್ಥಾನಕ್ಕೆ ಬಂದವ್ರಿಗೆ 10-15 ವರ್ಷದಿಂದ ಮಕ್ಕಳು ಇಲ್ಲದೆ ಇರೋರಿಗೂ ಕೂಡ ಮಕ್ಕಳಾಗಿದೆ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಅದು ನಿವಾರಣೆ ಆಗುತ್ತೆ ಈ ಕ್ಷೇತ್ರಕ್ಕೆ ಬರೋದ್ರಿಂದ ಅಂತ ಹೇಳ್ತಾರೆ. ಜೊತೆಗೆ ನೀವೇನಾದರೂ ಮನೆ ಕಟ್ತಾ ಇದ್ರೆ ಅಥವಾ ಕೋರ್ಟ್ ಕೇಸ್ಗಳಿಂದ ಬಳಲ್ತಾ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಬಹುಮುಖ್ಯವಾಗಿ ಈ ದೇವಸ್ಥಾನಕ್ಕೆ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅದೆಲ್ಲ ನಿವಾರಣೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ನಿಂಬೆಹಣ್ಣನ್ನು ತೊಗೊಂಡು ಬಂದು ದೇವ್ರ ಹತ್ರ ಪೂಜೆ ಮಾಡಿಸಿ ದೇವರಿಗೆ ಮುಟ್ಟಿಸಿ ಆ ನಿಂಬೆಹಣ್ಣಿಂದ ದೇವಸ್ಥಾನದ ಮುಂದೆನೇ ನಿಂತ್ಕೊಂಡು ನಿಮಗೆ ಇಡಿ ತೆಕ್ಕೊಳ್ಳೋದಾಗಿರ್ಬೋದು ಅಥವಾ ದೃಷ್ಟಿಯನ್ನು ನಿವಾಳಿಸ್ಕೊಂಡು ಅಲ್ಲೇ ನಿಂಬೆಹಣ್ಣನ್ನು ಹೊಡಿಬೋದು. ಅಥವಾ ನೀವು ನಿಮ್ಮ ಮನೆಗೆ ತೊಗೊಂಡೋಗಿ ಆ ನಿಂಬೆಹಣ್ಣಿಂದ ಜ್ಯೂಸನ್ನು ಮಾಡಿಕೊಂಡು ಕೂಡ ಸೇವನೆ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಇನ್ನು ನಾವು ಹೋದಾಗ ಇಲ್ಲೊಬ್ಬರಿಗೆ ತುಂಬಾ ಹುಷಾರಿರಲಿಲ್ಲ. ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಚೇರ್ ಮೇಲೆ ಕೂರಿಸ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಅವರು ದೇವರನ್ನ ಪ್ರಶ್ನೆ ಕೇಳ್ತಾ ಇದ್ರು. ಬೆಳಿಗ್ಗೆ 5 ಗಂಟೆ 6 ಗಂಟೆ ಕ್ಲೋಸ್ ಇರೋಲ್ಲ. ಬೆಳಿಗ್ಗೆ 10:30ಯಿಂದ 7 ಗಂಟೆ ಕ್ಲೋಸ್. ರಶ್ ಇರುತ್ತಲ್ಲ. ಶನಿವಾರ ನಾವು ಬಂದಾಗ ಫುಲ್ ರಶ್ ಇರ್ತದೆ. ಅದೇ ಬುಧವಾರ ಗುರುವಾರ 2 ದಿನ ಮಾತ್ರ ಫ್ರೀ ಇರ್ತದೆ, ಹಿಂಗಿರ್ತದೆ. ಶನಿವಾರ ಭಾನುವಾರ ರಶ್ ಇರ್ತದೆ. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ಜಾಗ ಇರೋದ್ರಿಂದ ಇಲ್ಲಿ ಸಂತೆ ಕೂಡ ನಡೆಯುತ್ತೆ. ತರಕಾರಿಗಳನ್ನೆಲ್ಲ ಫ್ರೆಶ್ ಆಗಿ ನೀವು ತೊಗೊಂಡೋಗ್ಬೋದು. ಇನ್ನು ದೇವಸ್ಥಾನದಲ್ಲಿ ಶಿವರಾತ್ರಿ ಆದ 1 ವಾರಕ್ಕೆ ಕರೆಕ್ಟಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಲಕ್ಷಾಂತರ ಜನ ಇಲ್ಲಿ ಸೇರ್ತಾರಂತೆ ಆ ಸಮಯದಲ್ಲಿ. ಬೇರೆ ರಾಜ್ಯಗಳಿಂದ ಹಾಗೆ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಕೂಡ ಸಾಕಷ್ಟು ಜನರು ಇಲ್ಲಿಗೆ ಬರ್ತಾರೆ ಅಂತ ಹೇಳಲಾಗತ್ತೆ. ಇನ್ನು ತುಂಬ ಜನ ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಅವರ ಕೆಲಸಗಳೆಲ್ಲವೂ ಕೂಡ ಮುಕ್ಕಾಲು ಭಾಗ ನೆರವೇರಿದೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ನಾನು ಹೇಳಿದ್ನಲ್ವ, ದೇವಸ್ಥಾನದಲ್ಲಿ ನೀವು ನಿಂಬೆಹಣ್ಣನ್ನು ಮಂತ್ರಿಸ್ಕೊಂಡು ಹೋಗಿ ಈ ಜಾಗದಲ್ಲಿ ನಿಂಬೆಹಣ್ಣನ್ನು ನೀವು ದೃಷ್ಟಿ ತೆಕ್ಕೊಳ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿರುವಂಥ ಒಂದು ಪ್ರಸಿದ್ಧ ಕ್ಷೇತ್ರ
ಪವಾಡ ಪುರುಷರಾದಂತಹ ಚಿಕ್ಕಣ್ಣಸ್ವಾಮಿಯವರ ಸನ್ನಿಧಾನವನ್ನು ನಿಮಗೆ ತೋರಿಸಿದ್ದೀನಿ. ಹಾಗೆ ಈ ದೇವಸ್ಥಾನದ ಇತಿಹಾಸವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ, ಹೇಗೆ ತಲುಪೋದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.